ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಪಿಂಡಮ್ ಎಂಬ ತೆಲುಗು ಭಾಷೆಯ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆಗಿರುವ ಆಂಥೋನಿ ಒಂದು ರೈಸ್ ಮಿಲ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಹಲವು ವರ್ಷ ದುಡಿದ ನಂತರ ದುಡ್ಡನ್ನ ಸೇವ್ ಮಾಡಿ ಒಂದು ಹಳೆಯ ಮನೆಯನ್ನ ಪರ್ಚೇಸ್ ಮಾಡ್ತಾನೆ. ಆ ಮನೆಗೆ ತನ್ನ ಹೆಂಡತಿ, ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ವಯಸ್ಸಾಗಿದ್ದ ತಾಯಿಯ ಜೊತೆ ಶಿಫ್ಟ್ ಆಗ್ತಾನೆ. ಆ ಮನೆಯ ಹಿಸ್ಟರಿ ಏನು ಅಂತ ತಿಳಿದುಕೊಳ್ಳದೆ ಅಲ್ಲಿಗೆ ಶಿಫ್ಟ್ ಆದ ನಂತರ ಇವರ ಜೊತೆ ತುಂಬಾನೇ ಹಾರರ್ ಇನ್ಸಿಡೆಂಟ್ ಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಎಸ್ಪೆಷಲಿ ಆಂಥೋನಿಯ ಇಬ್ಬರು ಹೆಣ್ಣು ಮಕ್ಕಳಿಗೆ ಆ ಮನೆಯಲ್ಲಿದ್ದ ಪ್ರೇತಾತ್ಮ ತುಂಬಾನೇ ತೊಂದರೆ ಕೊಡೋದಕ್ಕೆ ಶುರು ಮಾಡುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಆಂಥೋನಿಯ ಫ್ಯಾಮಿಲಿ ಆ ಮನೆಗೆ ಶಿಫ್ಟ್ ಆದ ನಂತರ ನಡೆದದ್ದೇನೋ, ಈ ಚಿತ್ರಕ್ಕೆ ಪಿಂಡಮ್ ಅಂತ ಯಾಕೆ ಹೆಸರನ್ನ ಇಡಲಾಗಿದೆ, ಚಿತ್ರದಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳ ಜೊತೆ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಅಣ್ಣಮ್ಮ ಎಂಬ ಒಬ್ಬರು ಎಕ್ಸಾರ್ಸಿಸ್ಟ್ ಅಂದ್ರೆ ದೆವ್ವ ಬಿಡಿಸೋರನ್ನ ನೋಡ್ತೀವಿ. ಅರ್ಜೆಂಟ್ ಆಗಿ ಒಂದು ಕಾಲ್ ಬಂದಿದ್ದ ಕಾರಣ ಅಣ್ಣಮ್ಮ ಒಬ್ಬರ ಮನೆಯ ಬಳಿ ಬರ್ತಾಳೆ. ಆದ್ರೆ ಅಣ್ಣಮ್ಮನ ಕಾರ್ ಆ ಮನೆಯ ಬಳಿ ಬರ್ತಿದ್ದ ಹಾಗೆ ಆ ಮನೆಯಲ್ಲಿ ಸಾಕಿದ್ದ ನಾಯಿ ತುಂಬಾನೇ ಜೋರಾಗಿ ಬೊಗಳೋದಕ್ಕೆ ಶುರು ಮಾಡುತ್ತೆ. ಅಣ್ಣಮ್ಮ ಮಂತ್ರಗಳನ್ನ ಹೇಳಿ ಆ ನಾಯಿಯನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ನೋಡ್ತಿದ್ದ ಹಾಗೆ ಆ ನಾಯಿ ಕಾರಿಗೆ ಜೋರಾಗಿ ಗುದ್ದಿ ತನ್ನ ತಲೆಯಿಂದ ರಕ್ತ ಬಂದು ಸತ್ತು ಹೋಗುತ್ತೆ. ತಕ್ಷಣವೇ ಅಣ್ಣಮ್ಮ ತನ್ನ ಡ್ರೈವರ್ಗೆ ಆ ನಾಯಿಯ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಊರ ಹೊರಗಡೆ ಹೂತು ಹಾಕಿ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಅಣ್ಣಮ್ಮನನ್ನ ಫಾಲೋ ಮಾಡ್ತಾ ಬರ್ತಿದ್ದ ಲೋಕನಾಥ್ ಎಂಬ ಒಬ್ಬ ಹುಡುಗ ಬರ್ತಾನೆ. ಯಾರ್ ನೀವು, ಏನಾಗ್ಬೇಕಾಗಿತ್ತು ಅಂತ ಕೇಳಿದಾಗ ಆತ ಹೇಳೋದೇನಂದ್ರೆ, ಮೇಡಮ್, ನಿಮ್ಮ ಫ್ರೆಂಡ್ ಆಗಿರುವ ಪ್ರೊಫೆಸರ್ ಪ್ರಸಾದ್ ಅವರು ನನ್ನನ್ನ ನಿಮ್ಮ ಬಳಿ ಕಳಿಸಿದ್ದಾರೆ. ನಾನು ನಿಮ್ಮ ಜೊತೆ ಸ್ವಲ್ಪ ದಿನ ಟ್ರಾವೆಲ್ ಮಾಡಿ ಒಂದು ಡಾಕ್ಯುಮೆಂಟರಿ ರೆಡಿ ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ. ನನ್ನನ್ನು ಕೂಡ ನಿಮ್ಮ ಜೊತೆ ದಯವಿಟ್ಟು ಕರೆದುಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅಣ್ಣಮ್ಮ ಸರಿ ಅಂತ ಆ ಲೋಕನಾಥ್ನನ್ನ ಕರೆದುಕೊಂಡು ಮನೆಯ ಒಳಗಡೆ ಬರ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ವಿಷಯವೇನೆಂದ್ರೆ, ಆ ಮನೆಯಲ್ಲಿದ್ದ ರಾಜೀವ್ ಎಂಬಾತನ ಮಗಳು ಪೊಸೆಸ್ ಆಗಿರ್ತಾಳೆ. ತನ್ನ ಮಗಳನ್ನ ಕಾಪಾಡಿ ಅಂತ ರಾಜೀವೆ ಅಣ್ಣಮ್ಮಗೆ ಕಾಲ್ ಮಾಡಿ ಕರೆಸಿರ್ತಾನೆ. ಆ ಮನೆಯ ಒಳಗಡೆ ಎಂಟ್ರಿ ಆಗ್ತಿದ್ದ ಹಾಗೇನೆ ಅಣ್ಣಮ್ಮಗೆ ಅರ್ಥ ಆಗುತ್ತೆ ಆ ಮನೆಯ ಒಳಗಡೆ ಒಂದು ಪ್ರೇತಾತ್ಮ ಇದೆ ಅಂತ. ಆ ರಾಜೀವ್ನ ಮಗಳನ್ನ ಕ್ಯಾಶುವಲ್ ಆಗಿ ಮಾತನಾಡಿಸಿದಾಗ ಆಕೆ ತೆಲುಗಿನಲ್ಲಿ ಮಾತನಾಡ್ತಾಳೆ. ಇದನ್ನ ನೋಡಿದ ರಾಜೀವ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ರಾಜೀವ್ನ ಫ್ಯಾಮಿಲಿ ಹಲವು ವರ್ಷಗಳಿಂದ ಅಮೆರಿಕದಲ್ಲೇ ವಾಸ ಮಾಡ್ತಿದ್ದ ಕಾರಣ ರಾಜೀವ್ನ ಮಗಳು ತೆಲುಗು ಕಲ್ತೇ ಇರೋದಿಲ್ಲ. ಆದ್ರೆ ಈಗ ಆಕೆ ಅಣ್ಣಮ್ಮನ ಜೊತೆ ತೆಲುಗಿನಲ್ಲಿ ಮಾತನಾಡ್ತಿರೋದನ್ನ ನೋಡಿ ಅವನಿಗೆ ಶಾಕ್ ಆಗಿರುತ್ತೆ. ರಾಜೀವ್ನ ಜೊತೆ ಮಾತನಾಡಿದ ನಂತರ ಅಣ್ಣಮ್ಮ ಲೋಕನಾಥ್ನ ಹೊರಗಡೆ ವೇಟ್ ಮಾಡೋದಕ್ಕೆ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಅಣ್ಣಮ್ಮ ಲೋಕನಾಥ್ನ ಕರೆದುಕೊಂಡು ವಾಪಸ್ ಬರ್ತಿರ್ತಾಳೆ. ಲೋಕನಾಥ್ ಅಣ್ಣಮ್ಮನಿಗೆ, ಮೇಡಮ್, ಆ ಹುಡುಗಿಗೆ ಏನಾಗಿತ್ತು, ನನ್ನನ್ನ ಯಾಕೆ ನೀವು ಹೊರಗಡೆ ವೇಟ್ ಮಾಡೋದಕ್ಕೆ ಹೇಳಿದ್ರಿ ಅಂತ ಕೇಳ್ತಾನೆ. ಲೋಕನಾಥ್ ಆ ಹುಡುಗಿಯನ್ನ ಅವಳ ತಾತ ಅಂದ್ರೆ ರಾಜೀವ್ನ ತಂದೆಯ ಆತ್ಮ ಪೊಸೆಸ್ ಮಾಡಿತ್ತು. ಅಷ್ಟಕ್ಕೂ ರಾಜೀವ್ನ ತಂದೆ 11 ದಿನಗಳ ಹಿಂದೆ ಅನಾರೋಗ್ಯದ ಕಾರಣದಿಂದಾಗಿ ತೀರಿ ಹೋಗಿದ್ರು. ಆದ್ರೆ ರಾಜೀವ್ ಅಮೆರಿಕದಲ್ಲಿ ವಾಸ ಮಾಡ್ತಿದ್ದ ಕಾರಣ ಸರಿಯಾದ ಸಮಯಕ್ಕೆ ಬಂದು ತನ್ನ ತಂದೆಯ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಇದೇ ಕಾರಣಕ್ಕೇನೆ ರಾಜೀವ್ನ ತಂದೆಯ ಆತ್ಮ ತನ್ನ ಮೊಮ್ಮಕ್ಕಳನ್ನ ಪೊಸೆಸ್ ಮಾಡಿತ್ತು. ಸೊ ನಿನ್ನನ್ನ ಹೊರಗಡೆ ಕಳುಹಿಸಿದ ನಂತರ ನಾನು ರಾಜೀವ್ನ ತಂದೆಯ ಆತ್ಮಕ್ಕೆ ಮುಕ್ತಿ ಕೊಡಿಸ್ತೆ ಅಂತ ಹೇಳ್ತಾಳೆ. ಈಗ ಲೋಕನಾಥ್ ಅಣ್ಣಮ್ಮಳ ಇಂಟರ್ವ್ಯೂವನ್ನ ಸ್ಟಾರ್ಟ್ ಮಾಡಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ. ಆಗ ಲೋಕನಾಥ್ಗೆ ಗೊತ್ತಾಗುತ್ತೆ ಅಣ್ಣಮ್ಮಗೆ ಗಿಡ ಮರಗಳ ಜೊತೆ ಕೂಡ ಮಾತನಾಡುವ ಶಕ್ತಿ ಇದೆ ಅಂತ. ನಂತರ ಮುಂದುವರೆದು, ಮೇಡಮ್, ಇದುವರೆಗೂ ನಿಮ್ಮ ಕರಿಯರ್ ನೀವು ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಗಿರದ ಯಾವ್ದಾದ್ರು ಕೇಸ್ ಇದೆಯಾ, ಅಥವಾ ಯಾವ್ದಾದ್ರು ಕೇಸನ್ನ ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ತುಂಬಾನೇ ಕಷ್ಟ ಆಗಿದೆಯಾ ಅಂತ ಕೇಳ್ತೇನೆ. ಅದಕ್ಕೆ ಅಣ್ಣಮ್ಮ, ಹೌದು, ಆ ರೀತಿಯ ಒಂದು ಕೇಸನ್ನ ನಾನು ಹ್ಯಾಂಡಲ್ ಮಾಡಿದ್ದೀನಿ. ಇದುವರೆಗೂ ಆ ಕೇಸನ್ನ ನನಗೆ ಮರೆಯೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಈಗ ಚಿತ್ರದ ಕತೆ 1990 ಸುಕ್ಲಪೇಟ್ ನಲ್ಲಿ ಓಪನ್ ಆಗುತ್ತೆ. ಈಗ ರೈಸ್ ಮಿಲ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಚಿತ್ರದ ಹೀರೋ ಆಂಥೋನಿ ಒಬ್ಬ ಮನೆ ತೋರಿಸುವ ಬ್ರೋಕರ್ ನ ಜೊತೆ ಸುಕ್ಲಪೇಟ್ ನಲ್ಲಿದ್ದ ಒಂದು ಹಳೆಯ ಮನೆಯ ಬಳಿ ಬರ್ತಾನೆ. ಆಂಥೋನಿ ತುಂಬಾ ದಿನಗಳಿಂದ ಒಂದು ಮನೆ ಪರ್ಚೇಸ್ ಮಾಡಬೇಕು ಅಂತ ಹುಡುಕ್ತಿದ್ದ ಕಾರಣ ಮನೆ ಬ್ರೋಕರ್ ಇವನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿರ್ತಾನೆ. ಆ ಮನೆ ಆಂಥೋನಿಗೆ ತುಂಬಾನೇ ಇಷ್ಟ ಆಗುತ್ತೆ. ಆದ್ರೆ ಆ ಮನೆ ಒಳಗಡೆ ಇದ್ದ ಒಂದು ಹಳೆಯ ರೂಮ್ ನ ಡೋರ್ ಲಾಕ್ ಆಗಿರುತ್ತೆ. ಆ ರೂಮ್ ಯಾಕೆ ಲಾಕ್ ಆಗಿದೆ, ಅದರ ಒಳಗಡೆ ಏನಿದೆ ಅಂತ ಬ್ರೋಕರ್ ನನ್ನ ವಿಚಾರಿಸ್ತಾನೆ. ಆದ್ರೆ ಒಳಗಡೆ ಏನಿದೆ, ಡೋರ್ ಯಾಕೆ ಲಾಕ್ ಆಗಿದೆ ಅಂತ ಬ್ರೋಕರ್ಗೂ ಕೂಡ ಗೊತ್ತಿರೋದಿಲ್ಲ. ಇದಾಗಿ ಕೆಲವು ದಿನಗಳ ನಂತರ ಆಂಥೋನಿ ಆ ಮನೆಯನ್ನ ಪರ್ಚೇಸ್ ಮಾಡಿ ತನ್ನ ಫ್ಯಾಮಿಲಿ ಜೊತೆ ಶಿಫ್ಟ್ ಆಗ್ತಾನೆ. ಆಂಥೋನಿಯ ಹೆಂಡತಿಯ ಹೆಸರು ಮೇರಿ, ಇವನ ದೊಡ್ಡ ಮಗಳ ಹೆಸರು ಸೋಫಿ, ಚಿಕ್ಕ ಮಗಳ ಹೆಸರು ತಾರಾ, ಹಾಗೂ ಆಂಥೋನಿ ಹೆಂಡತಿ ಮೇರಿ ಈಗ 3ನೇ ಮಗುವಿಗೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಇನ್ನು ಆಂಥೋನಿ ಹಾಗೂ ಮೇರಿಯ ಚಿಕ್ಕ ಮಗಳು ತಾರಾಗೆ ಹುಟ್ಟಿದಾಗಿನಿಂದಲೇ ಕಿವಿ ಕೇಳ್ತಿರೋದಿಲ್ಲ ಹಾಗೂ ಮಾತು ಕೂಡ ಬರ್ತಿರೋದಿಲ್ಲ. ಮತ್ತೊಂದು ಕಡೆ ಆಂಥೋನಿಯ ತಾಯಿ ಈಗಾಗಲೇ ಇಬ್ಬರು ಹೆಣ್ಣು ಮಕ್ಕಳೇ ಹುಟ್ಟಿದ್ದಾರೆ, 3ನೇದಾದ್ರೂ ಗಂಡು ಮಗು ಆಗ್ಲಿ ಅಂತ ಯಾವಾಗಲೂ ಹೇಳ್ತಿರ್ತಾಳೆ. ಹಾಗೂ ಪದೇ ಪದೇ ಈ
ಬಾರಿ ನಿನ್ನ ಹೆಂಡತಿ ಹೊಟ್ಟೆಯಲ್ಲಿ ನಿನ್ನ ತಂದೆನೆ ಹುಟ್ಟಿ ಬರೋದು ಅಂತ ತನ್ನ ಮಗನಿಗೆ ಹೇಳ್ತಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಆಂಥೋನಿ ಲಾಕ್ ಆಗಿದ್ದ ಆ ರೂಮ್ ನ ಡೋರ್ ಅನ್ನ ಒಡೆದು ಒಳಗಡೆ ಹೋಗ್ತಾನೆ. ಒಳಗಡೆ ಏನಿದೆ ಅಂತ ನೋಡಿದ್ರೆ ಅದೊಂದು ಸ್ಟೋರ್ ರೂಮ್ ಅಂತ ಗೊತ್ತಾಗುತ್ತೆ. ಹೀಗೆ ಎಲ್ಲರೂ ಸೇರಿ ಆ ಸ್ಟೋರ್ ರೂಮ್ ಅನ್ನ ಕ್ಲೀನ್ ಮಾಡಿ ಮನೆಯಲ್ಲಿ ಎಲ್ಲ ವಸ್ತುಗಳನ್ನ ಅರೇಂಜ್ ಮಾಡಿಕೊಳ್ತಾರೆ. ಆ ದಿನ ರಾತ್ರಿ ತಾರಾ ಆಟ ಆಡುತ್ತಾ ಆ ಸ್ಟೋರ್ ರೂಮ್ ನ ಒಳಗಡೆ ಬರ್ತಾಳೆ. ತಾರಾಗೆ ಹುಟ್ಟಿದಾಗಿನಿಂದಲೇ ಕಿವಿ ಕೇಳದೇ ಇದ್ರೂ ಕೂಡ ತನ್ನ ಸುತ್ತಮುತ್ತ ಯಾರೋ ಓಡಾಡ್ತಿರುವ ರೀತಿ ಜೋರಾಗಿ ಶಬ್ದ ಆದ ಹಾಗೆ ಫೀಲ್ ಆಗುತ್ತೆ. ಹೆದರಿಕೊಂಡ ತಾರಾ ತಕ್ಷಣವೇ ಆ ರೂಮ್ ನಿಂದ ಹೊರಗಡೆ ಓಡಿ ಬರ್ತಾಳೆ. ನಂತರ ಎಲ್ಲರೂ ಕೂತು ಊಟ ಮಾಡ್ತಿದ್ದಾಗ ಆಂಥೋನಿಯ ತಾಯಿ ಹೀಗೆ ಹೇಳ್ತಾಳೆ, ಆಂಥೋನಿ, ಖಂಡಿತ ಈ ಬಾರಿ ನಿನ್ನ ಹೆಂಡತಿಯ ಹೊಟ್ಟೆಯಲ್ಲಿ ನಿನ್ನ ತಂದೆನೆ ಹುಟ್ಟಿ ಬರ್ತಾರೆ. ಆ ಮಗುವಿಗೆ ನಿನ್ನ ತಂದೆಯ ಹೆಸರನ್ನ ಇಡಬೇಕು ಅಂತ ಹೇಳ್ತಾಳೆ. ತನ್ನ ತಾಯಿಯ ಮಾತುಗಳನ್ನ ಕೇಳಿದ ಆಂಥೋನಿಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ಅಮ್ಮ, ಇನ್ನು ಕೂಡ ಮಗು ಹುಟ್ಟೆ ಇಲ್ಲ, ಅಷ್ಟು ಬೇಗ ಹೊಟ್ಟೆಯಲ್ಲಿರುವ ಮಗು ಗಂಡೆ ಅಂತ ನೀನು ಹೇಗೆ ಹೇಳ್ತೀಯಾ? ಇಲ್ಲಿಗೆ ಸೀನ್ ಕಟ್ಟಾಗಿ ಊಟವಾದ ನಂತರ ಎಲ್ಲರೂ ಹೋಗಿ ಮಲಗಿಕೊಳ್ತಾರೆ. ಮಧ್ಯರಾತ್ರಿ ಸೋಫಿಗೆ ತನ್ನ ತಂಗಿ ತಾರಾ ನಿದ್ದೆಯಲ್ಲಿ ಮಾತನಾಡ್ತಿರುವ ರೀತಿ ಶಬ್ದ ಆಗುತ್ತೆ. ತನ್ನ ತಂಗಿಗೆ ಮಾತು ಬರೋದಿಲ್ಲ, ಹಾಗಾದ್ರೆ ಮಾತನಾಡ್ತಿರೋದ್ಯಾರು ಅಂತ ಹೆದರಿಕೊಂಡು ಎದ್ದು ಕೂರ್ತಾಳೆ. ನೋಡಿದ್ರೆ ತಾರಾ ತನ್ನ ಪಾಡಿಗೆ ತಾನು ಮಲಗಿ ನಿದ್ದೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಎಲ್ಲರೂ ಪ್ರೇಯರ್ ಮಾಡೋದಕ್ಕೆ ಅಂತ ಪ್ರೇಯರ್ ರೂಮ್ಗೆ ಹೋಗಿರ್ತಾರೆ. ಆಗ ಅಲ್ಲಿದ್ದ ದೇವರ ಫೋಟೋಗಳು ಹಾಗೂ ಜೀಸಸ್ ಕ್ರಾಸ್ ಗಳೆಲ್ಲ ಕೆಳಗಡೆ ಬಿದ್ದು ಬಿಡುತ್ತವೆ. ಇದನ್ನ ನೋಡಿದ ಆಂಥೋನಿ, ಮೇರಿ ಹಾಗೂ ಆಂಥೋನಿಯ ತಾಯಿಗೆ ತುಂಬಾನೇ ಭಯ ಆಗುತ್ತೆ. ಮೋಸ್ಟ್ಲಿ ಕಾರ್ಪೆಂಟರ್ ಸರಿಯಾಗಿ ದೇವರ ಫೋಟೋಗಳನ್ನ ಫಿಕ್ಸ್ ಮಾಡಿರ್ಲಿಲ್ಲ ಅನ್ಸುತ್ತೆ ಅಂತ ಆಂಥೋನಿ ಅವರಿಗೆ ಸಮಾಧಾನ ಮಾಡ್ತಾನೆ. ಆದ್ರೆ ಎಲ್ಲ ದೇವರ ಫೋಟೋಸ್ಗಳು ಕೂಡ ಕೆಳಗಡೆ ಬಿದ್ದಿದ್ರೆ ಗೋಡೆಯಲ್ಲಿ ಒಂದು ಫೋಟೋ ಮಾತ್ರ ಹಾಗೆ ಇರುತ್ತೆ. ಆದ್ರೆ ಈ ಮೂವರು ಆ ಫೋಟೋವನ್ನ ಅಬ್ಸರ್ವ್ ಮಾಡೋದೇ ಇಲ್ಲ. ಮತ್ತೊಂದು ಕಡೆ ತಾರಾ ತನ್ನ ರೂಮ್ ನಲ್ಲಿ ಡ್ರಾಯಿಂಗ್ ಮಾಡ್ತಾ ಕೂತಿರ್ತಾಳೆ. ಆಗ ಆಕೆ ಮುಂದೆ ಇದ್ದ ಒಂದು ಕುರ್ಚಿ ಜೋರಾಗಿ ತನ್ನಷ್ಟಕ್ಕೆ ತಾನೇ ಅಲ್ಲಾಡೋದಕ್ಕೆ ಶುರು ಮಾಡುತ್ತೆ. ಆ ಕುರ್ಚಿಯನ್ನ ನೋಡ್ತಿದ್ದ ಹಾಗೆ ತಾರಾ ಒಂದು ರೀತಿ ಬ್ಲಾಂಕ್ ಆಗಿ ಅದರ ಮೇಲೆ ಹೋಗಿ ಕುಳಿತುಕೊಳ್ತಾಳೆ. ಆಗ ಆ ಕುರ್ಚಿ ಇದ್ದಕ್ಕಿದ್ದ ಹಾಗೆ ಜೋರಾಗಿ ವಾಲಾಡೋದಕ್ಕೆ ಶುರು ಮಾಡುತ್ತೆ. ಆ ಜೋರಾದ ಶಬ್ದ ಕೇಳಿ ತಕ್ಷಣ ಓಡಿ ಬಂದ ಮೇರಿ ತನ್ನ ಮಕ್ಕಳನ್ನ ಆ ಕುರ್ಚಿಯಿಂದ ಕೆಳಗಡೆ ಇಳಿಸಿ ಬೈತಾಳೆ. ಮರುದಿನ ರೈಸ್ ಮಿಲ್ ನಲ್ಲಿ ತುಂಬಾನೇ ಕೆಲಸ ಇದ್ದ ಕಾರಣ ಆಂಥೋನಿ ಕೆಲಸ ಮುಗಿಸೋಷ್ಟ್ರಲ್ಲಿ ರಾತ್ರಿ ಆಗಿರುತ್ತೆ. ಲೇಟ್ ಆಯ್ತಲ್ಲ ಅಂತ ಆಂಥೋನಿ ಅರ್ಜೆಂಟ್ ಆಗಿ ತನ್ನ ಸ್ಕೂಟರ್ ಅಲ್ಲಿ ಮನೆಗೆ ಬರ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಗಾಡಿ ಬ್ರೇಕ್ ಡೌನ್ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಸ್ಕೂಟರ್ಗೆ ಏನಾಯ್ತು ಅಂತ ಚೆಕ್ ಮಾಡ್ತಾನೆ. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಸ್ಕೂಟರ್ ಮಾತ್ರ ಸ್ಟಾರ್ಟ್ ಆಗೋದೇ ಇಲ್ಲ. ಆಗಲೇ ತುಂಬಾನೇ ಲೇಟ್ ಆಗಿದ್ದ ಕಾರಣ ಯಾವ ಗ್ಯಾರೇಜ್ಗಳು ಕೂಡ ಓಪನ್ ಇರೋದಿಲ್ಲ. ಬೇರೆ ದಾರಿ ಇಲ್ಲದೆ ತನ್ನ ಸ್ಕೂಟರ್ ಅನ್ನ ಅಲ್ಲೇ ಬಿಟ್ಟು ಅಲ್ಲೇ ಇದ್ದ ಒಂದು ಲ್ಯಾಂಟರ್ನ್ ಅನ್ನ ತೆಗೆದುಕೊಂಡು ನಡೆದುಕೊಂಡೆ ಮನೆಯ ಕಡೆ ಹೊರಡ್ತಾನೆ. ಹೀಗೆ ನಡೆಯುತ್ತಾ ಮುಂದೆ ಬಂದಾಗ ಅದು ಕಾಡಿನ ದಾರಿಯಾಗಿದ್ದ ಕಾರಣ ಆಂಥೋನಿಗೆ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಎದುರುಗಡೆಯಿಂದ ಒಬ್ಬ ವ್ಯಕ್ತಿ ನಡೆದುಕೊಂಡು ಬರ್ತಿರ್ತಾನೆ. ಆಂಥೋನಿ ಭಯ ಪಡ್ತಿರೋದನ್ನ ನೋಡಿ, ನೀನೇನೋ ಹೆದರಿಕೊಳ್ಬೇಡ, ನಿನ್ನ ಮನೆಯವರೆಗೂ ನಾನು ಜೊತೆಗೆ ಬರ್ತೀನಿ ಅಂತ ನಡೆದುಕೊಂಡು ಬರ್ತಾನೆ. ಹೀಗೆ ಸುಮಾರು ಹೊತ್ತು ನಡೆದ ನಂತರ ಆಂಥೋನಿ ತನ್ನ ಮನೆಗೆ ಬಂದು ರೀಚ್ ಆಗ್ತಾನೆ. ಮನೆ ಒಳಗಡೆ ಹೋಗೋದಕ್ಕೂ ಮುಂಚೆ ಆ ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹಿಂದಕ್ಕೆ ತಿರುಗಿ ನೋಡಿದ್ರೆ ಶಾಕಿಂಗ್ಲಿ ಅಲ್ಯಾರು ಕೂಡ ಇರೋದೇ ಇಲ್ಲ. ಇಷ್ಟೊತ್ತು ತನ್ನ ಜೊತೆ ಇದ್ದ ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಎಲ್ಲಿ ಮಾಯ ಆದ ಅಂತ ಆಂಥೋನಿಗೆ ತುಂಬಾನೇ ಶಾಕ್ ಆಗುತ್ತೆ. ಮೊದಲೇ ಹೆದರಿಕೊಂಡಿದ್ದ ಆಂಥೋನಿ ತಕ್ಷಣವೇ ಮನೆಯ ಒಳಗಡೆ ಹೋಗಿ ಡೋರ್ ಅನ್ನ ಲಾಕ್ ಮಾಡಿಕೊಳ್ತಾನೆ. ಅದೇ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡಿದ್ದಾಗ ಮಧ್ಯರಾತ್ರಿ ಮತ್ತೆ ಸೋಫಿಗೆ ತನ್ನ ತಂಗಿ ಮಾತನಾಡ್ತಿರುವ ರೀತಿ ಶಬ್ದ ಕೇಳಿಸುತ್ತೆ. ಗಾಬರಿಯಾದ ಸೋಫಿ ಎದ್ದು ನೋಡಿದಾಗ ಶಾಕಿಂಗ್ಲಿ ತಾರಾ ಇವಳ ಮುಂದೆ ನಿಂತು ವಿಚಿತ್ರವಾಗಿ ಏನೇನೋ ಮಾತನಾಡ್ತಿರ್ತಾಳೆ. ಹೆದರಿಕೊಂಡ ಸೋಫಿ ಜೋರಾಗಿ ಕಿರುಚಿ ಬಿಡ್ತಾಳೆ. ತಕ್ಷಣವೇ ಎಲ್ಲರೂ ಇವಳ ರೂಮ್ಗೆ ಓಡಿ ಬರ್ತಾರೆ. ಏನಾಯ್ತು ಅಂತ ಕೇಳಿದಾಗ ಅಪ್ಪ, ತಾರಾ ಮಾತನಾಡ್ತಿದ್ದಾಳೆ. ನಾನು ಮಲಗಿಕೊಂಡಿದ್ದಾಗ ನನ್ನ ಮುಂದೆ ನಿಂತು ಏನೇನೋ ಹೇಳ್ತಿದ್ಲು ಅಂತ ಹೇಳ್ತಾಳೆ. ಮೇರಿ ಸೋಫಿಗೆ ಸಮಾಧಾನ ಮಾಡ್ತಾ, ಸೋಫಿ ಏನ್ ಹೇಳ್ತಿದ್ಯಾ? ನಿನ್ನ ತಂಗಿಗೆ ಮಾತನಾಡೋದಕ್ಕೆ ಬರೋದಿಲ್ಲ ಅಂತ ನಿನ್ಗೂ ಕೂಡ ಗೊತ್ತಿದೆ ಅಲ್ವಾ? ನೀನು ಏನನ್ನು ನೋಡಿ ಹೆದರಿಕೊಂಡಿರ್ಬೋದು ಅಂತ ಸಮಾಧಾನ ಮಾಡಿ ರೂಮ್ ನಿಂದ ಹೊರಗಡೆ ಬರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆ ಕಾರ್ಪೆಂಟರ್ ಮತ್ತೆ ದೇವರ ಫೋಟೋಸ್ ಗಳನ್ನ ಫಿಟ್ ಮಾಡೋದಕ್ಕೆ ಅಂತ ಮನೆಗೆ ಬಂದಿರ್ತಾನೆ. ಆಗ ಅವನ ಜೊತೆ ಅವನ ಚಿಕ್ಕ ತಂಗಿ ಕೂಡ ಮನೆಗೆ ಬಂದಿರ್ತಾಳೆ. ಸೋಫಿ ಹಾಗೂ ತಾರಾ ಆ ಕಾರ್ಪೆಂಟರ್ ನ ತಂಗಿಯನ್ನ ಮೇಲ್ಗಡೆ ಕರೆದುಕೊಂಡು ಹೋಗಿ ಆಟ ಆಡ್ತಿರ್ತಾರೆ. ಅದೇ ಸಮಯಕ್ಕೆ ಮೇರಿ ಮನೆಯಲ್ಲಿದ್ದ ಗಿಡಗಳಿಗೆ ನೀರನ್ನ ಹಾಕೋದಕ್ಕೆ ಅಂತ ಹೋಗ್ತಾಳೆ. ನೋಡಿದ್ರೆ ಮನೆಯಲ್ಲಿ ಈಕೆ ಬೆಳೆಸಿದ್ದ ಎಲ್ಲ ಗಿಡಗಳು ಕೂಡ ಒಣಗಿರುತ್ತವೆ. ದಿನವೂ ಗಿಡಗಳಿಗೆ ನೀರನ್ನ ಹಾಕ್ತಿದ್ರು ಕೂಡ ಇವೆಲ್ಲ ಹೇಗೆ ಒಣಗಿ ಹೋದ್ವು ಅಂತ ಮೇರಿಗೆ ಆಶ್ಚರ್ಯ ಆಗುತ್ತೆ. ಆ ದಿನ ರಾತ್ರಿ ಆಂಥೋನಿಯ ತಾಯಿ ತನ್ನ ರೂಮ್ ನಲ್ಲಿ ಮಲಗಿಕೊಂಡಿದ್ದಾಗ ರೂಮ್ ನಲ್ಲಿದ್ದ ಕುರ್ಚಿ ತನ್ನಷ್ಟಕ್ಕೆ ತಾನೇ ಮೂವ್ ಆಗ್ತಿರುವ ಶಬ್ದ ಬರುತ್ತೆ. ಆಂಥೋನಿಯ ತಾಯಿಗೆ ಎಚ್ಚರವಾಗಿ ಆ ಕುರ್ಚಿಯನ್ನ ತಂದು ಅದು ಮೊದಲು ಎಲ್ಲಿತ್ತೋ ಅಲ್ಲೇ ಇಡ್ತಾಳೆ. ಆದ್ರೆ ಶಾಕಿಂಗ್ಲಿ ನೆಕ್ಸ್ಟ್ ಸೆಕೆಂಡ್ ಆ ಚೇರ್ ಮತ್ತೆ ಮೂವ್ ಆಗುತ್ತೆ. ಇದನ್ನ ನೋಡಿ ಆಂಥೋನಿಯ ತಾಯಿ ಹೆದರಿಕೊಳ್ಳದೆ ಅಲ್ಲಿಗೆ ತನ್ನ ಗಂಡನ ಆತ್ಮನೆ ಬಂದಿರಬಹುದು ಅಂತ ಅದರ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಮಲಗಿಕೊಂಡಿದ್ದ ಆಂಥೋನಿಗೆ ಮನೆಯ ಮುಂದೆ ಇದ್ದ ಬಾವಿಯಿಂದ ಯಾರೋ ನೀರನ್ನ ಸೇತ್ತಿರುವ ರೀತಿ ಶಬ್ದ ಬರುತ್ತೆ.
ಕೇಳುತ್ತೆ. ಇಷ್ಟೊತ್ತಲ್ಲಿ ಬಾವಿಯ ಬಳಿ ಏನದು ಶಬ್ದ ಅಂತ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ತಾರಾ ನೀರನ್ನ ಸೇರ್ತಿರ್ತಾಳೆ. ಆಂಥೋನಿಗೆ ಶಾಕ್ ಆಗಿ ತಾರಾ ಅಂತ ಕೂಗುತ್ತಾ ಮನೆಯಿಂದ ಹೊರಗಡೆ ಬರ್ತಾನೆ. ಆಗ ಮನೆಯ ಮೇಲಿನ ಬಾಲ್ಕನಿಯಿಂದ ಯಾರೋ ಮಾತನಾಡ್ತಿರುವ ರೀತಿ ಶಬ್ದ ಆಗುತ್ತೆ. ತಿರುಗಿ ಮೇಲಕ್ಕೆ ನೋಡಿದ್ರೆ ಶಾಕಿಂಗ್ಲಿ 4 ಜನ ಹೆಣ್ಣು ಮಕ್ಕಳ ಪ್ರೇತಾತ್ಮ ನಿಂತಿರುತ್ತವೆ. ಮತ್ತಷ್ಟು ಗಾಬರಿಯಾದ ಆಂಥೋನಿ ವಾಪಸ್ ಬಾವಿಯ ಕಡೆ ತಿರುಗಿ ನೋಡಿದ್ರೆ ಇವನ ಮಗಳು ತಾರಾ ಅಲ್ಲಿ ಇರೋದೇ ಇಲ್ಲ. ಗಾಬರಿಯಾದ ಆಂಥೋನಿ ತನ್ನ ಮಗಳೇನಾದ್ರೂ ಬಾವಿಯ ಒಳಗಡೆ ಬಿದ್ದು ಹೋದ್ಲ ಅಂತ ಬಗ್ಗಿ ನೋಡ್ತಿದ್ದಾಗ ಯಾರೋ ಇವನನ್ನ ಹಿಂದಿನಿಂದ ತಳ್ಳಿ ಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮೇರಿಗೆ ಎಚ್ಚರವಾದಾಗ ತನ್ನ ಗಂಡ ಪಕ್ಕದಲ್ಲಿ ಇರೋದಿಲ್ಲ. ಎಲ್ಲ ಕಡೆ ಹುಡುಕುತ್ತಾ ಕಡೆಗೆ ಬಾವಿಯ ಬಳಿ ಬಂದು ನೋಡಿದಾಗ ಆಂಥೋನಿ ಬಾವಿಯ ಒಳಗಡೆ ಇರೋದನ್ನ ನೋಡ್ತಾಳೆ. ಆಂಥೋನಿ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳೋಕೆ ಹಿಂದಿನ ದಿನ ರಾತ್ರಿಯಿಂದ ಆ ಬಾವಿಯ ಒಂದು ಕಲ್ಲಿನ ಮೇಲೆ ನಿಂತಿರ್ತಾನೆ. ತಕ್ಷಣವೇ ಮೇರಿ ಸುತ್ತಮುತ್ತಲಿನ ಜನಗಳನ್ನ ಕರೆದುಕೊಂಡು ಬಂದು ತನ್ನ ಗಂಡನನ್ನ ಕಾಪಾಡ್ತಾಳೆ. ಆಂಥೋನಿ ಹಿಂದಿನ ದಿನ ತನ್ನ ಜೊತೆ ನಡೆದ ಎಲ್ಲ ಘಟನೆಗಳಿಂದ ತುಂಬಾನೇ ಹೆದರಿಕೊಂಡಿರ್ತಾನೆ. ನಂತರದ ಸೀನಲ್ಲಿ ಆ ದಿನ ರಾತ್ರಿ ಆ ಕಾರ್ಪೆಂಟರ್ನ ತಂಗಿ ಮತ್ತೆ ಆಟ ಆಡೋದಕ್ಕೆ ಅಂತ ಇವರ ಮನೆಗೆ ಬರ್ತಾಳೆ. ಸೋಫಿಗೆ ತುಂಬಾನೇ ಹೋಮ್ವರ್ಕ್ ಇದ್ದ ಕಾರಣ ಆ ಕಾರ್ಪೆಂಟರ್ನ ತಂಗಿ ತಾರಾಳನ್ನ ಕರೆದುಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾಳೆ. ನೋಡಿದ್ರೆ ಆ ಚಿಕ್ಕ ಹುಡುಗಿ ತಾರಾಳನ್ನ ಕರೆದುಕೊಂಡು ಮನೆಯಿಂದ ತುಂಬಾನೇ ದೂರ ಕರೆದುಕೊಂಡು ಹೋಗಿರ್ತಾಳೆ. ಈ ಕಡೆ ಮೇರಿ ತಾರಾ ತುಂಬಾ ಹೊತ್ತಾದ್ರೂ ಕಾಣದೇ ಇದ್ದ ಕಾರಣ ಸೋಫಿಯನ್ನ ನಿನ್ನ ತಂಗಿ ಎಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಸೋಫಿ ತಾರಾ ಕಾರ್ಪೆಂಟರ್ನ ತಂಗಿಯ ಜೊತೆ ಆಟವಾಡೋದಕ್ಕೆ ಹೋದ್ಲು ಅಂತ ಹೇಳ್ತಾಳೆ. ಹೀಗೆ ಮತ್ತಷ್ಟು ಸಮಯ ಕಳೆದರೂ ಕೂಡ ತಾರಾ ವಾಪಸ್ ಮನೆಗೆ ಬರೋದೇ ಇಲ್ಲ. ಹೆದರಿಕೊಂಡ ಮೇರಿ ತಕ್ಷಣವೇ ಲ್ಯಾಂಟೈನ್ ಅನ್ನ ತೆಗೆದುಕೊಂಡು ತನ್ನ ಮಗಳನ್ನ ಹುಡುಕೋದಕ್ಕೆ ಅಂತ ಹೊರಗಡೆ ಬರ್ತಾಳೆ. ಮತ್ತೊಂದು ಕಡೆ ತಾರಾ ಹಾಗೂ ಆ ಕಾರ್ಪೆಂಟರ್ನ ತಂಗಿ ನಡೆದುಕೊಂಡು ಹೋಗ್ತಿದ್ದ ಅದೇ ದಾರಿಯಲ್ಲಿ ಅಣ್ಣಮ್ಮ ಬೇರೆ ಯಾವುದೋ ಕೆಲಸ ಇತ್ತು ಅಂತ ಕಾರ್ನಲ್ಲಿ ಹೋಗ್ತಿರ್ತಾಳೆ. ತಾರಾಳನ್ನ ನೋಡಿದ ಅಣ್ಣಮ್ಮ ತನ್ನ ಕಾರನ್ನ ಸ್ಟಾಪ್ ಮಾಡಿ ಕೆಳಗಡೆ ಇಳಿತಾಳೆ. ಸ್ನೇಹಿತರೆ, ಶಾಕಿಂಗ್ಲಿ ಈಗ ನಮ್ಗೆ ಗೊತ್ತಾಗೋದೇನೆಂದ್ರೆ ತಾರಾಳ ಜೊತೆ ಆ ಕಾರ್ಪೆಂಟರ್ನ ತಂಗಿ ಇರೋದೇ ಇಲ್ಲ. ಅಣ್ಣಮ್ಮ ಇಷ್ಟೊತ್ತಲ್ಲಿ ತಾರಾ ಒಬ್ಬಳೆ ಬಂದಿರೋದನ್ನ ನೋಡಿ ಯಾರ್ ನೀನು ಇಲ್ಲೇನ್ ಮಾಡ್ತಿದ್ಯಾ ಅಂತ ವಿಚಾರಿಸ್ತಾಳೆ. ತಾರಾಗೆ ಮಾತುಗಳು ಬಾರದ ಕಾರಣ ನಾನು ಇಲ್ಲಿಗೆ ಹೇಗೆ ಬಂದೋ ಗೊತ್ತಿಲ್ಲ ಅಂತ ಕೈ ಸನ್ನೆ ಮೂಲಕವೇ ಹೇಳ್ತಾಳೆ. ಆ ಕಡೆ ಮೇರಿ ಸೋಫಿ ಕಾರ್ಪೆಂಟರ್ನ ತಂಗಿಯ ಜೊತೆ ತಾರಾ ಆಟ ಆಡೋದಕ್ಕೆ ಹೋಗಿದ್ಲು ಅಂತ ಹೇಳಿದ್ಲಲ್ವಾ. ಮೋಸ್ಟ್ಲಿ ಆ ಹುಡುಗಿ ತನ್ನ ಮನೆಗೆ ಏನಾದ್ರೂ ಕರೆದುಕೊಂಡು ಹೋಗಿರ್ಬೋದು ಅಂತ ಕಾರ್ಪೆಂಟರ್ನ ಮನೆಗೆ ಹೋಗಿ ವಿಚಾರಿಸ್ತಾಳೆ. ಮೇರಿಯ ಮಾತುಗಳನ್ನ ಕೇಳಿದ ಕಾರ್ಪೆಂಟರ್ಗೆ ಶಾಕ್ ಆಗಿ ಹೀಗೆ ಹೇಳ್ತಾನೆ. ಮೇಡಮ್, ಏನ್ ಹೇಳ್ತಿದ್ದೀರಾ? ನನ್ನ ತಂಗಿ ನಿಮ್ಮ ಮನೆಗೆ ಬಂದಿದ್ಲ. ಮೇಡಮ್, ನನ್ನ ತಂದೆ ತಾಯಿಗೆ ನಾನೊಬ್ಬನೇ ಮಗ, ನನ್ಗೆ ಯಾವ ತಂಗಿ ಆಗ್ಲಿ ಅಕ್ಕ ಆಗ್ಲಿ ಇಲ್ಲ ಅಂತ ಹೇಳ್ತಾನೆ. ಇವನ ಮಾತುಗಳನ್ನು ಕೇಳಿದ ಮೇರಿಗೆ ಮತ್ತಷ್ಟು ಗಾಬರಿಯಾಗುತ್ತೆ. ತಕ್ಷಣವೇ ತನ್ನ ಗಂಡನಿಗೆ ನಡೆದದನ್ನ ಹೇಳ್ಬೇಕು ಅಂತ ಮನೆಯ ಬಳಿ ಓಡಿ ಬರ್ತಾಳೆ. ಆದ್ರೆ ಅಷ್ಟರಲ್ಲಿ ಅಣ್ಣಮ್ಮ ತನ್ನ ಕಾರ್ನಲ್ಲಿ ತಾರಾಳನ್ನ ಕರೆದುಕೊಂಡು ಬಂದಿರ್ತಾಳೆ. ಮೇರಿ ತನ್ನ ಮಗಳಿಗೆ ಸಮಾಧಾನ ಮಾಡಿ ನೀನು ಯಾರ ಜೊತೆ ಹೋಗಿದ್ದೆ ಅಂತ ವಿಚಾರಿಸ್ತಾಳೆ. ಅದಕ್ಕೆ ತಾರಾ ಅಳುತ್ತಾ, ಅಮ್ಮ, ನಾನ್ ಯಾರ ಜೊತೆ ಹೋಗಿದ್ನೋ ಗೊತ್ತಿಲ್ಲ, ನಾನು ಅಷ್ಟು ದೂರ ನಡೆದುಕೊಂಡು ಹೇಗೆ ಹೋದ್ನೋ ನನ್ಗೇನೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅಲ್ಲೇ ನಿಂತಿದ್ದ ಅಣ್ಣಮ್ಮ ಇವರ ಮನೆಯನ್ನ ನೋಡಿದಾಗ ಆ ಮನೆಯಲ್ಲಿ ಏನೋ ತೊಂದರೆ ಇದೆ ಅಂತ ಆಕೆಗೆ ಭಾಸವಾಗುತ್ತೆ. ಹೀಗೆ ಮನೆಯಲ್ಲಿ ನಡೆದ ವಿಚಿತ್ರ ಘಟನೆಗಳಿಂದ ಭಯಗೊಂಡಿದ್ದ ಆಂಥೋನಿ ಹಾಗೂ ಮೇರಿ ತಕ್ಷಣವೇ ಮನೆಯ ಬ್ರೋಕರ್ನನ್ನ ಕರೆಸ್ತಾರೆ. ಆಂಥೋನಿ ಆ ಬ್ರೋಕರ್ಗೆ ಹೊಡೆದು, ನಿನ್ಗೆ ಎಲ್ಲ ಗೊತ್ತಿದ್ರು ಕೂಡ ಈ ಮನೆಯನ್ನ ನಮಗೆ ಸೇಲ್ ಮಾಡಿಸಿದ್ಯಾ? ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ತಕ್ಷಣ ಈ ಮನೆಯನ್ನ ಸೇಲ್ ಮಾಡಿಸಿ ನನಗೆ ಬೇರೆ ಮನೆಯನ್ನ ಕೊಡ್ಸು ಅಂತ ರೇಗ್ತಾನೆ. ಸರ್, ನಿಜವಾಗಿಯೂ ಈ ಮನೆಯಲ್ಲಿ ಮುಂಚೆ ಏನ್ ನಡೆದಿತ್ತು ಅಂತ ನನಗೂ ಕೂಡ ಗೊತ್ತಿರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಈ ಮನೆಯನ್ನ ಸೇಲ್ ಮಾಡಿಸಿ ಬೇರೆ ಕಡೆ ಮನೆ ಕೊಡ್ಸಿ ಅಂದ್ರೆ ನಾನು ಏನ್ ಮಾಡ್ಲಿ? ಸರ್, ನನಗೆ ಅಣ್ಣಮ್ಮ ಎಂಬ ಒಬ್ಬಳು ಮಹಿಳೆ ಪರಿಚಯ ಇದ್ದಾಳೆ. ಆಕೆಯನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾನೆ. ತಕ್ಷಣವೇ ಆಂಥೋನಿ ಅಣ್ಣಮ್ಮಳ ನಂಬರ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಆ ಸಮಯದಲ್ಲಿ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ. ತಕ್ಷಣವೇ ಮನೆಗೆ ವಾಪಸ್ ಬಂದು ತನ್ನ ಹೆಂಡತಿಗೆ ಹೀಗೆ ಹೇಳ್ತಾನೆ. ಮೇರಿ, ಇನ್ಮೇಲೆ ನಾವೀ ಮನೆಯಲ್ಲಿ ಇರೋದು ಸೇಫ್ ಅಲ್ಲ. ಹೆದರಿಕೊಂಡು ಇದೇ ಮನೆಯಲ್ಲಿ ವಾಸ ಮಾಡೋದ್ರ ಬದಲಿಗೆ ಬೇರೆ ಎಲ್ಲಾದ್ರೂ ಹೊರಟು ಹೋಗೋಣ ಅಂತ ತಕ್ಷಣವೇ ಲಗೇಜ್ ಗಳನ್ನ ಪ್ಯಾಕ್ ಮಾಡಿಕೊಳ್ತಾರೆ. ಆದ್ರೆ ಅದೇ ಅರ್ಜೆಂಟ್ ನಲ್ಲಿ ಮೇರಿ ಮೆಟ್ಟಿಲುಗಳನ್ನ ಇಳಿಯುವ ಬರದಲ್ಲಿ ಕಾಲು ಜಾರಿ ಕೆಳಗಡೆ ಬಿದ್ದು ಬಿಡ್ತಾಳೆ. ಮೊದಲೇ ಪ್ರೆಗ್ನೆಂಟ್ ಆಗಿದ್ದ ಮೇರಿಯನ್ನ ತಕ್ಷಣವೇ ಆಂಥೋನಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ. ಚೆಕಪ್ ಮಾಡಿದ ಡಾಕ್ಟರ್ ತಕ್ಷಣವೇ ಮೇರಿಗೆ ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಆಂಥೋನಿ ಮತ್ತೆ ಅಣ್ಣಮ್ಮಳ ನಂಬರ್ಗೆ ಕಾಲ್ ಮಾಡಿ ಮಾತನಾಡ್ತಾನೆ. ಆಂಥೋನಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಮನೆಯಿಂದ ಹೊರಗಡೆ ಬರುವಾಗ ತನ್ನ ಹೆಂಡತಿ ಕಾಲು ಜಾರಿ ಕೆಳಗಡೆ ಬಿದ್ದು ಬಿಟ್ಲು ಅಂತ ಹೇಳ್ತಾನೆ. ಆಂಥೋನಿ ಹೇಳಿದ ಮಾತುಗಳನ್ನ ಕೇಳಿದ ಅಣ್ಣಮ್ಮ ಹೀಗೆ ಹೇಳ್ತಾಳೆ. ಆಂಥೋನಿ, ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಯವರು ಮನೆಯಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡಬೇಡಿ. ಒಂದ್ ವೇಳೆ ನೀವು ಮನೆಯಿಂದ ಹೊರಗಡೆ ಬರಬೇಕು ಅಂತ ಪ್ರಯತ್ನ ಮಾಡಿದ್ರು ಮನೆಯಲ್ಲಿರುವ ಪ್ರೇತಾತ್ಮಗಳು ನಿಮ್ಮನ್ನ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ನಾನು ಸದ್ಯ ಔಟ್ ಆಫ್ ಸ್ಟೇಷನ್ ಇದ್ದೀನಿ. 2 ದಿನಗಳಲ್ಲಿ ವಾಪಸ್ ಊರಿಗೆ ಬರ್ತೀನಿ. ಅದುವರೆಗೂ ನಿಮ್ಮ ಫ್ಯಾಮಿಲಿಯವರು ಸೇಫ್ ಆಗಿರುವ
ಹಾಗೆ ನೋಡಿಕೋ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಗಿನ ಜಾವ ಸೋಫಿ ಆಂಥೋನಿಗೆ ಕಾಲ್ ಮಾಡ್ತಾಳೆ. ಏನಾಯ್ತು ಅಂತ ಕೇಳಿದಾಗ ಸೋಫಿ ಅಳುತ್ತಾ ಅಪ್ಪ ಅಜ್ಜಿ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಆಂಥೋನಿಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ತಕ್ಷಣವೇ ಆಂಥೋನಿ ಮೇರಿಯನ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದುಕೊಂಡು ಬರ್ತಾನೆ. ತನ್ನ ತಾಯಿಗೆ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಅಂತ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಸ್ಮಶಾನಕ್ಕೆ ಹೋಗ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಅಣ್ಣಮ್ಮ ಆಂಥೋನಿಯ ಮನೆಗೆ ಬರ್ತಾಳೆ. ಆಗ ಶಾಕಿಂಗ್ಲಿ ಸತ್ತು ಹೋಗಿರುವ ಆಂಥೋನಿಯ ತಾಯಿ ಒಂದು ಚೇರ್ನ ಮೇಲೆ ಕೂತಿರುವ ಹಾಗೆ ಕಾಣಿಸುತ್ತೆ. ಅಣ್ಣಮ್ಮ ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಶಾಕಿಂಗ್ಲಿ ಅಲ್ಲಿ ಕೂತಿರೋದು ಆಂಥೋನಿಯ ತಾಯಿಯ ಪ್ರೇತಾತ್ಮ ಅಲ್ಲ, ಬೇರೆ ಒಂದು ಪ್ರೇತಾತ್ಮ ಅಂತ. ಹಾಗೂ ಆ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರೇತಾತ್ಮಗಳು ಇದೆ ಅಂತ ಅಣ್ಣಮ್ಮಗೆ ಕನ್ಫರ್ಮ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಆಂಥೋನಿ ಹಾಗೂ ಮೇರಿ ತನ್ನ ತಾಯಿಯ ಅಂತಿಮ ಸಂಸ್ಕಾರವನ್ನ ಮುಗಿಸಿ ಮನೆಗೆ ವಾಪಸ್ ಬರ್ತಾರೆ. ಮೇರಿ ಅಣ್ಣಮ್ಮಳನ್ನ ಕರೆದುಕೊಂಡು ಹೋಗಿ ಪ್ರೇಯರ್ ರೂಮ್ ನಲ್ಲಿ ಬಿದ್ದಿದ್ದ ಫೋಟೋಸ್ ಗಳನ್ನ ತೋರಿಸ್ತಾಳೆ. ಹೀಗೆ ಅಣ್ಣಮ್ಮ ಮನೆಯನ್ನೆಲ್ಲ ಸುತ್ತಾಡಿದ ನಂತರ ತಾನು ಅಬ್ಸರ್ವ್ ಮಾಡಿದ ಪಾಯಿಂಟ್ಸ್ ಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆಂಥೋನಿ, ಈ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರೇತಾತ್ಮಗಳಿವೆ. ನಾನು ಈ ಮನೆಯಲ್ಲಿ ನಡೆದದ್ದೇನು ಅಂತ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಆದ್ರೆ ದುಷ್ಟ ಶಕ್ತಿಗಳು ನನ್ನನ್ನ ತಡೀತಿವೆ. ನೀವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯವಿಲ್ಲ ಅಂತ ಮನೆಯ ಹಿಂದೆ ಇದ್ದ ಒಂದು ಮರದ ಬಳಿ ಬರ್ತಾಳೆ. ತನಗಿದ್ದ ವಿಶೇಷ ಶಕ್ತಿಯಿಂದ ಆ ಮರವನ್ನ ಮುಟ್ಟಿ ಅದರ ಜೊತೆ ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆ ಮರ ಅಣ್ಣಮ್ಮಗೆ ಒಂದಷ್ಟು ವಿಜುವಲ್ಸ್ ಗಳನ್ನ ತೋರಿಸುತ್ತೆ. ತಕ್ಷಣವೇ ಮನೆಯ ಒಳಗಡೆ ಬಂದು ಆಂಥೋನಿ, ಈ ಮನೆಯಲ್ಲಿ ಈ ಹಿಂದೆ 7 ಜನರ ಒಂದು ಫ್ಯಾಮಿಲಿ ವಾಸ ಮಾಡ್ತಿತ್ತು, ಆದ್ರೆ ಆ ಫ್ಯಾಮಿಲಿಯ ಯಜಮಾನನೇ ಒಂದು ದಿನ ತನ್ನ ಮಕ್ಕಳನ್ನ ಹಾಗೂ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ. ಅಣ್ಣಮ್ಮ ಹೀಗೆ ಹೇಳ್ತಿರುವಾಗಲೇ ಪ್ರೇತಾತ್ಮ ಹಿಂದಿನಿಂದ ಆಕೆಯ ಕತ್ತನ್ನ ಹಿಸ್ಕೋದಕ್ಕೆ ಟ್ರೈ ಮಾಡುತ್ತೆ. ತಕ್ಷಣವೇ ಆಂಥೋನಿ ಅಣ್ಣಮ್ಮಳನ್ನ ಕಾಪಾಡೋದಕ್ಕೆ ಅಂತ ಬರ್ತಾನೆ, ಆದ್ರೆ ಆ ಪ್ರೇತಾತ್ಮ ಅವನನ್ನ ಎತ್ತಿ ಬಿಸಾಕಿ ಬಿಡುತ್ತೆ. ತುಂಬಾ ಹೊತ್ತು ಫೈಟ್ ಮಾಡಿದ ನಂತರ ಅಣ್ಣಮ್ಮ ಅಲ್ಲೇ ಇದ್ದ ಜೀಸಸ್ ಕ್ರಾಸ್ ಅನ್ನ ಕೈಗೆ ತೆಗೆದುಕೊಳ್ತಾಳೆ. ಇದರಿಂದಾಗಿ ಆಕೆಯ ಮೇಲೆ ಅಟ್ಯಾಕ್ ಮಾಡ್ತಿದ್ದ ಆ ಪ್ರೇತಾತ್ಮ ಅಲ್ಲಿಂದ ಹೊರಟು ಹೋಗುತ್ತೆ. ಸುಧಾರಿಸಿಕೊಂಡ ನಂತರ ಆಂಥೋನಿ ಹಾಗೂ ಮೇರಿ, ನಾನಿಲ್ಲಿದ್ರೆ ನಿಮ್ಮ ಜೀವಕ್ಕೇನೆ ಅಪಾಯ ಇದೆ. ಇಲ್ಲಿರುವ ಪ್ರೇತಾತ್ಮಗಳಿಗೆ ನಾನು ಬಂದಿರೋದು ಒಂಚೂರು ಕೂಡ ಇಷ್ಟ ಇಲ್ಲ. ಇಲ್ಲಿರುವ ಪ್ರೇತಾತ್ಮಗಳನ್ನ ಓಡಿಸುವ ಶಕ್ತಿಯನ್ನ ಪಡೆದುಕೊಂಡು ನಾನು ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನೀವೆಲ್ಲ ತುಂಬಾನೇ ಸೇಫ್ ಆಗಿರಿ, ಎಸ್ಪೆಷಲಿ ನಿಮ್ಮ ಚಿಕ್ಕ ಮಕ್ಕಳು ತಾರಳನ್ನ ಹುಷಾರಾಗಿ ನೋಡಿಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ನಂತರ ಆಂಥೋನಿ ಆ ಸ್ಟೋರ್ ರೂಮ್ ಅನ್ನ ಮತ್ತೆ ಮೊದಲಿನ ಹಾಗೆ ಲಾಕ್ ಮಾಡಿಸಿ ಬಿಡುತ್ತಾನೆ. ಈ ಕಡೆ ಅಣ್ಣಮ್ಮ ದೇವಸ್ಥಾನಗಳನ್ನ, ಚರ್ಚ್ ಗಳನ್ನ ಹಾಗೂ ಮಸೀದಿಗಳನ್ನ ಭೇಟಿ ಮಾಡಿ ಆ ಪ್ರೇತಾತ್ಮಗಳನ್ನ ಓಡಿಸೋದಕ್ಕೆ ಬೇಕಾಗಿರುವ ಶಕ್ತಿಯನ್ನ ಸಂಪಾದನೆ ಮಾಡ್ತಾಳೆ. ಆಂಥೋನಿಯ ತಾಯಿಗೆ ಏನಾಗಿ ಸತ್ಲು ಅಂತ ಇಮ್ಯಾಜಿನ್ ಮಾಡ್ಕೊಂಡಾಗ ಒಂದಷ್ಟು ವಿಜುವಲ್ ಗಳು ಕಾಣಿಸುತ್ತವೆ. ಸ್ನೇಹಿತರೆ, ಆ ದಿನ ರಾತ್ರಿ ಆಂಥೋನಿಯ ತಾಯಿ ಮಲಗಿಕೊಂಡಿದ್ದಾಗ ಯಾರೋ ಈಕೆಯನ್ನ ಕೂಗ್ತಿರುವ ರೀತಿ ಶಬ್ದ ಆಗಿರುತ್ತೆ. ಮೇಲ್ಗಡೆ ಇದ್ದ ರೂಮ್ ನಿಂದ ಆ ಶಬ್ದ ಬರ್ತಿದ್ದ ಕಾರಣ ಆಂಥೋನಿಯ ತಾಯಿ ಮೆಟ್ಟಿಲುಗಳ ಬಳಿ ಬರ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ಆಕೆಯ ಮುಂದೆ ಒಂದು ಭಯಾನಕವಾಗಿರುವ ಪ್ರೇತಾತ್ಮ ಪ್ರತ್ಯಕ್ಷ ಆಗುತ್ತೆ. ಅದು ಮೇಲಿನಿಂದ ಕೆಳಗಡೆ ತಳ್ಳಿದ ಕಾರಣ ಆಂಥೋನಿಯ ತಾಯಿ ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾಳೆ. ಹೀಗೆ ಆ ದಿನ ನಡೆದದ್ದೇನು ಅಂತ ತಿಳಿದುಕೊಂಡ ಅಣ್ಣಮ್ಮ ತನ್ನ ಶಿಷ್ಯಂದಿರ ಜೊತೆ ಆಂಥೋನಿಯ ಮನೆಗೆ ಬರ್ತಾಳೆ. ಮೊದಲಿಗೆ ಮನೆಯ ಹಿಂದೆ ಇದ್ದ ಮರದ ಬಳಿ ಹೋದಾಗ ಮರದಲ್ಲಿ ಒಂದು ಅಸ್ಥಿಪಂಜರ ಇರೋದನ್ನ ನೋಡ್ತಾಳೆ. ಅದೇ ಸಮಯಕ್ಕೆ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಅಲ್ಲಿಗೆ ಬಂದ ತಾರ ಆ ಮರವನ್ನ ರೌಂಡ್ ಹೊಡಿಯೋದಕ್ಕೆ ಶುರು ಮಾಡ್ತಾಳೆ. ಆಂಥೋನಿ, ಅಣ್ಣಮ್ಮ ಹಾಗೂ ಮೇರಿ ತಾರಳನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆಲ್ರೆಡಿ ಪೊಸೆಸ್ ಆಗಿದ್ದ ತಾರ ತನ್ನ ಕಾಲುಗಳಲ್ಲಿ ರಕ್ತ ಬರ್ತಿದ್ರು ಕೂಡ ರೌಂಡ್ ಹೊಡಿತಲೇ ಇರ್ತಾಳೆ. ಆಗ ಅಣ್ಣಮ್ಮ ತಕ್ಷಣವೇ ಆ ಮರದ ಮೇಲಿದ್ದ ಅಸ್ಥಿಪಂಜರವನ್ನ ಕೆಳಗಡೆ ಇಳಿಸ್ತಾಳೆ. ಆ ಚಿಕ್ಕ ಅಸ್ಥಿಪಂಜರ ಯಾರದು ಅಂತ ವಿಜುವಲೈಸ್ ಮಾಡಿಕೊಂಡಾಗ ಅಣ್ಣಮ್ಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಅಸ್ಥಿಪಂಜರ ಆ ಮನೆಯಲ್ಲಿ ವಾಸ ಮಾಡ್ತಿದ್ದ ಒಬ್ಬಳು ಚಿಕ್ಕ ಹುಡುಗಿಯದು ಅಂತ. ತನ್ನ ತಂದೆ ತನ್ನನ್ನ ಕೊಲೆ ಮಾಡೋದಕ್ಕೆ ಅಂತ ಬಂದಾಗ ಈ ಹುಡುಗಿ ಹೆದರಿಕೊಂಡು ಬಂದು ಮರದ ಮೇಲೆ ಬಚ್ಚಿಟ್ಟುಕೊಂಡಿರ್ತಾಳೆ. ಆದರೆ ಸಮಯ ಕಳೆದಂತೆ ಹಸಿವಿನಿಂದಾಗಿ ಸತ್ತು ಆಕೆ ಅಸ್ಥಿಪಂಜರ ಮರದ ಮೇಲೇನೆ ಉಳಿದುಕೊಂಡಿರುತ್ತೆ. ಹೀಗೆ ಸುಮಾರು ಹೊತ್ತು ಕಳೆದ ನಂತರ ತಾರ ಆ ಮರವನ್ನ ರೌಂಡ್ ಹೊಡೆಯೋದನ್ನ ಸ್ಟಾಪ್ ಮಾಡ್ತಾಳೆ. ತಕ್ಷಣವೇ ಅಣ್ಣಮ್ಮ ಆಕೆಯನ್ನ ಎತ್ತಿಕೊಂಡು ಮನೆಯ ಒಳಗಡೆ ಬಂದು ಒಂದು ಟೇಬಲ್ ನ ಮೇಲೆ ಮಲಗಿಸ್ತಾಳೆ. ಆಂಥೋನಿ, ತಾರಳಿಗೆ ಎಕ್ಸಾರ್ಸಿಸಮ್ ಮಾಡೋದಕ್ಕೆ ಇದೇ ಸರಿಯಾದ ಸಮಯ. ಎಕ್ಸಾರ್ಸಿಸಮ್ ಕಂಪ್ಲೀಟ್ ಆಗೋವರೆಗೂ ಯಾರು ಕೂಡ ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ, ಹಾಗೂ ಯಾರು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಹಾಗಿಲ್ಲ ಅಂತ ವಾರ್ನ್ ಮಾಡ್ತಾಳೆ. ಹೀಗೆ ಅಣ್ಣಮ್ಮ ಹಾಗೂ ಆಕೆಯ ಶಿಷ್ಯಂದರು ಸೇರಿ ಮಂತ್ರಗಳನ್ನ ಪಠಿಸೋದಕ್ಕೆ ಶುರು ಮಾಡ್ತಾರೆ. ಮಂತ್ರಗಳು ಸ್ಟಾರ್ಟ್ ಆಗ್ತಿದ್ದ ಹಾಗೆ ತಾರ ವಿಚಿತ್ರ ಧ್ವನಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾಳೆ. ಗಾಳಿಯಲ್ಲಿ ತೇಲ್ತಾ ತುಂಬಾನೇ ಕೋಪದಲ್ಲಿ, ಇಲ್ಲಿರುವ ನೀವ್ಯಾರು ಕೂಡ ಬದುಕೋದಿಲ್ಲ, ನಾನು ಹೊಟ್ಟೆಯಲ್ಲಿ ಪಿಂಡವಾಗಿದ್ದಾಗಲೇ ನನ್ನನ್ನ ಸಾಯಿಸ್ತೀರಾ, ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಲಾಕ್ ಮಾಡಿದ ಆ ಸ್ಟೋರ್ ರೂಮ್ ನ ಒಳಗಡೆ ಹೋಗಿ ಬಿಡ್ತಾಳೆ. ತಕ್ಷಣವೇ ಅಣ್ಣಮ್ಮ ಹಾಗೂ ಆಕೆಯ ಶಿಷ್ಯಂತಿರು ಆ ರೂಮ್ ನ ಒಳಗಡೆ ಹೋಗ್ತಾರೆ. ತಾರ ಇಲ್ಲಿ ಅಂತ ಹುಡುಕ್ತಿದ್ದಾಗ ಆ ರೂಮ್ ನ ಒಳಗಡೆ ಮತ್ತೊಂದು ಸೀಕ್ರೆಟ್ ಡೋರ್ ಇರೋದನ್ನ ನೋಡ್ತಾರೆ. ಅದರ ಒಳಗಡೆ ಏನಿದೆ ಅಂತ ನೋಡಿದ್ರೆ ಶಾಕಿಂಗ್ಲಿ ಅಲ್ಲಿ ಹಲವಾರು ಅಸ್ಥಿಪಂಜರಗಳು ಬಿದ್ದಿರುತ್ತೆ.
ಇರುತ್ತವೆ. ಹಾಗೂ ಈ ಹಿಂದೆ ಆಂಥೋನಿಗೆ 4 ಜನ ಹುಡುಗಿಯರ ಆತ್ಮಗಳು ಕಾಣಿಸಿದ್ವು ಅಲ್ವಾ. ಆ 4 ಹುಡುಗಿಯರ ಆತ್ಮಗಳು ಆ ರೂಮ್ ನಲ್ಲಿ ಇರುತ್ತವೆ. ಈಗ ಅಣ್ಣಮ್ಮ ನಿಜವಾಗಿಯೂ ಆ ಮನೆಯಲ್ಲಿ ನಡೆದದ್ದಾದ್ರೂ ಏನು ಅಂತ ವಿಜುವಲೈಸ್ ಮಾಡಿಕೊಳ್ತಾಳೆ. ಸ್ನೇಹಿತರೆ, 1930ರಲ್ಲಿ ರಾಜಪ್ಪ ಎಂಬಾತನ ಕುಟುಂಬ ಇಲ್ಲಿ ವಾಸ ಮಾಡ್ತಿರುತ್ತೆ. ಆ ಕುಟುಂಬದಲ್ಲಿ ರಾಜಪ್ಪ, ಅವನ ಹೆಂಡತಿ, ಅವನ 4 ಜನ ಹೆಣ್ಣು ಮಕ್ಕಳು ಹಾಗೂ ಅವನ ತಾಯಿ ವಾಸ ಮಾಡ್ತಿರ್ತಾರೆ. ರಾಜಪ್ಪ ಹಾಗೂ ಅವನ ತಾಯಿ ಮನೆಯಲ್ಲಿ ಗಂಡು ಮಗು ಹುಟ್ಟಬೇಕು ಅಂತ ತುಂಬಾನೇ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಸಿರ್ತಾರೆ. ಆದ್ರೆ ಇದುವರೆಗೂ ರಾಜಪ್ಪನಿಗೆ 4 ಜನ ಹೆಣ್ಣು ಮಕ್ಕಳೇ ಹುಟ್ಟಿರ್ತಾರೆ. ಒಂದು ಗಂಡು ಮಗುವಿಗೆ ಜನ್ಮ ಕೊಡೋದಕ್ಕೆ ನಿನ್ನ ಕೈಲಿ ಸಾಧ್ಯವಾಗ್ತಿಲ್ವಲ್ಲ ಅಂತ ಸುಮಿತ್ರಾಗೆ ರಾಜಪ್ಪ ಹಾಗೂ ಅವನ ತಾಯಿ ತುಂಬಾನೇ ಟಾರ್ಚರ್ ಮಾಡ್ತಿರ್ತಾರೆ. ಕೆಲವು ದಿನಗಳ ನಂತರ ಸುಮಿತ್ರಾ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ರಾಜಪ್ಪಗೆ ಗೊತ್ತಾಗುತ್ತೆ. ತಕ್ಷಣವೇ ಒಬ್ಬಳು ವಯಸ್ಸಾದ ಮಹಿಳೆಯನ್ನ ಕರೆದುಕೊಂಡು ಬಂದು ತನ್ನ ಹೆಂಡತಿಯ ಹೊಟ್ಟೆಯಲ್ಲಿರುವ ಮಗು ಗಂಡು ಹೆಣ್ಣು ಅಂತ ಪತ್ತೆ ಮಾಡೋದಕ್ಕೆ ಹೇಳ್ತೇನೆ. ಚೆಕ್ ಮಾಡಿದ ನಂತರ ಆ ಮಹಿಳೆ, ನಿನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಈ ಬಾರಿ ಕೂಡ ಹೆಣ್ಣು ಮಗುನೇ ಹುಟ್ಟುತ್ತೆ ಅಂತ ಹೇಳಿಬಿಡ್ತಾಳೆ. ತುಂಬಾನೇ ಕೋಪಗೊಂಡ ರಾಜಪ್ಪ ತಕ್ಷಣವೇ ಒಂದು ಚಾಕುವನ್ನ ತೆಗೆದುಕೊಂಡು ಬಂದು ತನ್ನ ಹೆಂಡತಿಯ ಹೊಟ್ಟೆಗೆ ಚುಚ್ಚಿ ಸಾಯಿಸಿ ಬಿಡ್ತಾನೆ. ನಂತರ ಆಕೆ ಹೊಟ್ಟೆಯಲ್ಲಿದ್ದ ಹೆಣ್ಣು ಮಗುವಿನ ಭ್ರೂಣವನ್ನ ಹೊರಗಡೆ ತೆಗೆದು ಬಿಡ್ತಾನೆ. ನಂತರ ತನ್ನ 3 ಹೆಣ್ಣು ಮಕ್ಕಳನ್ನ ಹೊಡೆದು ಸಾಯಿಸಿ ಬಿಡುತ್ತಾನೆ. ಆದ್ರೆ ರಾಜಪ್ಪನ ಚಿಕ್ಕ ಮಕ್ಕಳು ಹೆದರಿ ಮನೆಯ ಹಿಂದೆ ಇದ್ದ ಮರದ ಮೇಲೆ ಹೋಗಿ ಬಚ್ಚಿಟ್ಟುಕೊಂಡಿರ್ತಾಳೆ. ಆದರೆ ಕೆಲವು ದಿನಗಳ ನಂತರ ಆಕೆ ಕೂಡ ಹಸಿವಿನಿಂದಾಗಿ ಸತ್ತು ಹೋಗಿರ್ತಾಳೆ. ನಂತರ ರಾಜಪ್ಪ ತನ್ನ ತಾಯಿಯನ್ನ ಕೂಡ ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾನೆ. ಈಗ ಅಣ್ಣಮ್ಮ ತಾರಾಳನ್ನ ಹೊರಗಡೆ ಎತ್ತಿಕೊಂಡು ಬಂದು ಎಕ್ಸಾರ್ಸಿಸಮ್ ಅನ್ನ ಕಂಪ್ಲೀಟ್ ಮಾಡ್ತಾಳೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗುವ ಒಂದಷ್ಟು ಶಾಕಿಂಗ್ ವಿಷಯಗಳು ಏನ್ ಗೊತ್ತಾ? ಆ ಚಿಕ್ಕ ಹುಡುಗಿ ತಾರಾಳನ್ನ ಪೊಸೆಸ್ ಮಾಡಿದ್ದು ಯಾರು ಗೊತ್ತಾ? ರಾಜಪ್ಪ ಹೆಣ್ಣು ಮಗು ಅಂತ ಗೊತ್ತಾಗ್ತಿದ್ದ ಹಾಗೆ ತನ್ನ ಹೆಂಡತಿಯ ಹೊಟ್ಟೆಯಲ್ಲಿದ್ದ ಭ್ರೂಣವನ್ನ ಕೊಲೆ ಮಾಡಿದ್ದ ಅಲ್ವಾ. ಆ ಭ್ರೂಣನೇ ತಾರಾಳನ್ನ ಪೊಸೆಸ್ ಮಾಡಿರುತ್ತೆ. ಹಾಗೂ ಆಂಥೋನಿಯ ತಾಯಿಯನ್ನ ಕೊಲೆ ಮಾಡಿದ್ದು ಸುಮಿತ್ರಾಳ ಆತ್ಮ ಆಗಿರುತ್ತೆ. ಯಾಕಂದ್ರೆ ಆಂಥೋನಿಯ ತಾಯಿ ಕೂಡ ಸುಮಿತ್ರಾಳ ಅತ್ತೆ ರೀತಿನೇ ಯಾವಾಗ್ಲೂ ಗಂಡು ಮಗು ಬೇಕು ಅಂತ ಹೇಳ್ತಿದ್ಲು ಅಲ್ವಾ. ಹೀಗೆ ಅಣ್ಣಮ್ಮ ಸುಮಿತ್ರಾ ಹಾಗೂ ಆಕೆಯ 4 ಜನ ಹೆಣ್ಣು ಮಕ್ಕಳಿಗೆ ಮುಕ್ತಿಯನ್ನ ಕೊಡಿಸ್ತಾಳೆ. ಆದ್ರೆ ಆ ರಾಜಪ್ಪನ ಪ್ರೇತಾತ್ಮ ಮಾತ್ರ ಅಣ್ಣಮ್ಮನ ಒಬ್ಬ ಶಿಷ್ಯನನ್ನ ಪೊಸೆಸ್ ಮಾಡಿಬಿಡುತ್ತೆ. ಕೊನೆಗೆ ಅಣ್ಣಮ್ಮ ಹಾಗೂ ಅವಳ ಮಿಕ್ಕ ಶಿಷ್ಯಂದರು ಸೇರಿ ರಾಜಪ್ಪನ ಪ್ರೇತಾತ್ಮವನ್ನ ಓಡಿಸಿಬಿಡ್ತಾರೆ. ಆ ಮೂಲಕ ಅಣ್ಣಮ್ಮ ಅಲ್ಲಿದ್ದ ಪ್ರೇತಾತ್ಮಗಳನ್ನ ಓಡಿಸಿ ಆಂಥೋನಿ ಹಾಗೂ ಮೇರಿಯ ಫ್ಯಾಮಿಲಿಯನ್ನ ಕಾಪಾಡಿರ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಹೀಗೆ ಅಣ್ಣಮ್ಮ ನಡೆದದ್ದನ್ನೆಲ್ಲ ಲೋಕನಾಥ್ಗೆ ಹೇಳ್ತಿದ್ದಾಗ ಆಕೆಗೆ ಒಂದು ಎಮರ್ಜೆನ್ಸಿ ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತನಾಡ್ತಿದ್ದ ವ್ಯಕ್ತಿ ಒಂದು ಮನೆಯ ಅಡ್ರೆಸ್ ಅನ್ನ ಹೇಳಿ ತಕ್ಷಣವೇ ಇಲ್ಲಿಗೆ ಹೊರಟು ಬನ್ನಿ ಅಂತ ಬೇಡಿಕೊಳ್ತಾನೆ. ತಕ್ಷಣವೇ ಅಣ್ಣಮ್ಮ ಲೋಕನಾಥ್ನನ್ನ ಕರೆದುಕೊಂಡು ಅಲ್ಲಿಗೆ ಹೋಗ್ತಾಳೆ. ನೋಡಿದ್ರೆ ಶಾಕಿಂಗ್ಲಿ ಚಿತ್ರದ ಶುರುವಿನಲ್ಲಿ ಅಣ್ಣಮ್ಮನ ಕಾರ್ ಬಳಿ ಒಂದು ನಾಯಿ ಸತ್ತಿತ್ತಲ್ವಾ. ಅದರ ಡೆಡ್ ಬಾಡಿ ಆ ಮನೆಯ ಕಾಂಪೌಂಡ್ ಬಳಿ ಬಿದ್ದಿರುತ್ತೆ. ನಂತರ ಮನೆಯ ಒಳಗಡೆ ಹೋಗಿ ನೋಡಿದ್ರೆ ಆ ಮನೆಯಲ್ಲಿ ಯಾರು ಕೂಡ ಇವರಿಗೆ ಕಾಣಿಸೋದೇ ಇಲ್ಲ. ಆಗ ಅಣ್ಣಮ್ಮ ಯಾರಾದ್ರೂ ಇದ್ದೀರಾ ಅಂತ ಕೂಗುತ್ತಾ ಮೇಲ್ಗಡೆ ಇದ್ದ ರೂಮ್ ನ ಕಿಟಕಿ ಬಳಿ ಬಂದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಲೋಕನಾಥ್ ವಿಚಿತ್ರವಾಗಿ ನಗುತ್ತಾ ಅಣ್ಣಮ್ಮಳ ಹಿಂದೆ ಬಂದು ನಿಲ್ತಾನೆ. ಈಗ ನಮಗೆ ಗೊತ್ತಾಗುತ್ತೆ ಅಣ್ಣಮ್ಮಳ ಜೊತೆಗಿರೋದು ಲೋಕನಾಥ್ ಅಲ್ಲ, ಬದಲಿಗೆ ಆ ರಾಜಪ್ಪನ ಪ್ರೇತಾತ್ಮ ಅಂತ. ಆ ರಾಜಪ್ಪನ ಪ್ರೇತಾತ್ಮ ಅಣ್ಣಮ್ಮಳ ಹತ್ತಿರ ಬರುತ್ತೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.